ಕೆರೆಗುಡಿಹಳ್ಳಿ ತಾಲೂಕಿನ ಕೆರೆಗುಡಿಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ 6ನೇ ತಾಲೂಕು ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್ ಮಾತನಾಡಿ, ಸಮ್ಮೇಳನಗಳು ಕೇವಲ ಸಾಂಕೇತಿಕವಾಗಿರದೆ ಈ ಭಾಗದ ರೈತರು, ಬಡವರು, ಮಹಿಳೆಯರ, ವಿದ್ಯಾರ್ಥಿಗಳ, ಶೋಷಿತರ ಕ್ರಾಂತಿಕಾರಿ ಧ್ವನಿಯಾಗಬೇಕು. ಸಮ್ಮೇಳನಗಳು ಸಂಘಟನೆಯಾಗಬೇಕು. ಈ ಭಾಗದಲ್ಲಿ ಸಮ್ಮೇಳನಗಳು ಆಗಬೇಕು. ಈ ದಿನ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ ಭಗತ್ ಸಿಂಗ್ರ ಹುತಾತ್ಮ ದಿನ. ಭಗತ್ ಸಿಂಗ್ ರವರು ಈ ದೇಶದ ರೈತರು, ಕಾರ್ಮಿಕರ ಧ್ವನಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಅನೇಕ ಹೋರಾಟ ಮಾಡಿದ್ದೇವೆ ಅಂತ ಹೇಳಿದ್ರು. ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ರಮೇಶ್ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ದೇಶದಲ್ಲಿ ರೈತರು ಬೆಳೆದಂತಹ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುತ್ತಿಲ್ಲ. ಸರ್ಕಾರಗಳು ಎಷ್ಟೇ ಹೋರಾಟ ಮಾಡಿದ್ರೂ ನೀರಾವರಿ ಯೋಜನೆ ತಂದಿಲ್ಲ, ನಿರ್ಲಕ್ಷ್ಯ ವಹಿಸುತ್ತಿದೆ. ಬಗರ್ ಹುಕಂ ಸಾಗುವಳಿದಾರರ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. ಆಳುವಂತಹ ಸರ್ಕಾರಗಳು ಯಾವುದೇ ಯೋಜನೆ ತಂದಿಲ್ಲ. ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಟುಕೊಂಡು ಕಿಸಾನ್ ಸಭಾ ವತಿಯಿಂದ ಕೆರೆಗುಡಿಯಲ್ಲಿ 6ನೇ ತಾಲೂಕು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಬೇಡಿಕೆಗಳನ್ನ ಇಟ್ಟುಕೊಂಡು ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ರು. ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಅನೇಕ ಹೋರಾಟಗಳ ಮುಖಾಂತರ ತಾಲೂಕಿನಲ್ಲಿ ಕಿಸಾನ್ ಸಭಾ ಗಮನ ಸೆಳೆದಿದೆ. ಅಖಿಲ ಭಾರತ ಕಿಸಾನ್ ಸಭಾ 1936ರಲ್ಲಿ ಪ್ರಾರಂಭವಾಗಿ ರೈತರಿಗೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಕಿಸಾನ್ ಸಭಾ ಹುಟ್ಟಿಕೊಂಡಿದೆ ಅಂತ ಹೇಳಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಕಿಸಾನ್ ಸಭಾ 1936ರಲ್ಲಿ ದೇಶದ ರೈತರಿಗೋಸ್ಕರ ಮತ್ತೆ ಈ ದೇಶದ ಬ್ರಿಟಿಷರನ್ನ ಓಡಿಸಲಿಕ್ಕೆ ಹುಟ್ಟಿರ್ತಕ್ಕಂಥ ರೈತ ಸಂಘಟನೆ. ಈ ದೇಶದ ಅನ್ನದಾತರು ಕೂಡ ಸ್ವತಂತ್ರಕ್ಕಾಗಿ, ಅನ್ನದಾತರಿಗೆ ನ್ಯಾಯಯುತ ಬೇಡಿಕೆಗಳಿಗಾಗಿ ಈಗ ಮತ್ತೆ ಈ ದೇಶದ ಪ್ರತಿಯೊಬ್ಬರಿಗೂ ಉಳುವನೆ ಭೂಮಿಯ ಒಡೆಯ ಅಂತೇಳಿ ಹೋರಾಟ ಮಾಡತಕ್ಕಂತ ಸಂಘಟನೆ. ಇದು ಇತಿಹಾಸ ಹೊಂದಿರತಕ್ಕ ಕೈಯೂರ ಮತ್ತು ಬಾಯೂರ ಮೇಲೆ ಹೋರಾಟ. ಇದು ಈ ದೇಶದ ಇತಿಹಾಸ ಹೊಂದಿರತಕ್ಕಂತ ದೇಶ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದೆ. ಅಂತಿದ್ದು ನಮ್ಮ ಹರಪಳ್ಳಿಯಲ್ಲಿ ಕೂಡ ಸುಮಾರು 6ನೇ ತಾಲೂಕು ಸಮ್ಮೇಳನ ಇವತ್ತ ಕೆರೆಗುಡಳ್ಳಿ ಗ್ರಾಮದಲ್ಲಿ ಇವತ್ತ ಹುಬ್ಬಳ್ಳಿ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ದೇಶದೊಳಗ ಏನ ರೈತರಿಗೂ ವೈಜ್ಞಾನಿಕವಾದ ಬೆಲೆ ಇರ್ಬೇಕಂತ ಇವತ್ತು ಅನೇಕ ಆಯೋಗಗಳನ್ನು ಕೂಡ ಇವತ್ತು ಸರ್ಕಾರ ಇವತ್ತು ಜಾರಿಗೆ ಮಾಡಿದ್ರು ಕೂಡ ಇವತ್ತು ರೈತರಿಗೂ ಕೂಡ ಇವತ್ತು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಇವತ್ತು ಬೆಲೆ ಇಲ್ಲ. ಹಾಗೇನೆ ನೀರಾವರಿ ಯೋಜನೆ ತರಬೇಕಂತ ಹೇಳಿ ಕೂಡ ಈ ಭಾಗದಲ್ಲಿ ಮತ್ತು ಇಡೀ ತಾಲೂಕಿನಾದ್ಯಂತನೂ ಕೂಡ ರೈತರ ಸಂಘಟನೆ ಕೂಡ ಇವತ್ತು ಅಖಿಲ ಭಾರತ ಕಿಸಾನ್ ಸಭಾ ಅನೇಕ ಹೋರಾಟಗಳನ್ನು ಮಾಡಿದೆ. ಆದ್ರೂ ಕೂಡ ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ನಮ್ಮನ್ನು ಆಳುವಂತ